ಹಿರಿಯರೇ, ತಾಯಂದ್ರೆ, ಅಣ್ಣ ತಮ್ಮಂದ್ರೆ ಇಲ್ಲಿ ಬಂದು ಭಾಷಣ ಕೇಳಕ್ಕಾಗಲಾರ್ದೆ ಮನೆಯಲ್ಲಿ ಟಿವಿ ನೋಡ್ತೀವಿ ಅಂತ ನನ್ನೆಲ್ಲ ಮತದಾರ ಬಂದರು. ಇವತ್ತು ಚುನಾವಣೆ ಬರೀ ಯಾರು ಸುಳಿದ ನಮ್ದು ವಿಧಾನಸಭೆ ಅವಧಿ 3 ವರ್ಷ ಆಯ್ತು. ಸಿದ್ದರಾಮಯ್ಯ ಸರ್ಕಾರ ದಯವಿಟ್ಟು ಮಾತು ಕೇಳಿ. ನೀವು ಒದರದ ಪಾಪ ಎಷ್ಟೋ ಮಂದಿ ಭಾಷಣ ಕೇಳಕ್ ಬಂದಿರ್ತಾರೆ. ನೀವು ಹಿಂಗೆ ಒದರೋದ್ರಿಂದ ಪಾಪ ಅವ್ರಿಗೆ ನಾರಾಜ್ ಆಗ್ತಾರೆ. ಸ್ವಲ್ಪ ನನ್ನ ಭಾಷಣ ಮುಗಿತಾನ ದಯವಿಟ್ಟು ಕೈ ಮುಗಿತೀನಿ, ಯಾರು ಒದರ. ಇವತ್ತು 3 ವರ್ಷ ಆಯ್ತು ನೀವು ಗ್ಯಾರಂಟಿ ಸಲುವಾಗಿ ಈ ಬದಲಾವಣೆ ಹಿಂದೆ ಮಾತಾಡ್ತಾರೆ. ಇವತ್ತ 3 ವರ್ಷನಾಗ ನಾನು ನಿಮಗೆ ಕೇಳ್ತೀನಿ, ನಮ್ಮ ಸಿದ್ದರಾಮಯ್ಯನವರು ಹಾಲು ಮತ್ತು ಸಮಾಜಕ್ಕೆ ಏನ್ ಮಾಡ್ಯಾರ? ಬದಾಮಿ MLA ಇದ್ದಾಗ ಅವರಿಗೆ ರೇಷ್ಮೆ ಪಟಕ ಸುತ್ತಿ ಭಂಡಾರ ಹಚ್ಚಲಕ್ ಹೋದ್ರೆ ಏನ್ ಮಾಡಿದ್ರು? ಅದೇ ಮುಸಲ್ರು ಟೊಪಿಗೆ ತಂದ್ರೆ ಹೆಂಗ್ ಹಾಕೋತಾರ? ಸಿದ್ದರಾಮಯ್ಯನವರು ಮೊದಲ ಋಣ ಯಾರಿಗಿರ್ಬೇಕು? ಹಾಲು ಮತಕ್ಕೆ ಇರ್ಬೇಕಾ ಬೇಡ? ಏನಾಯ್ತಪ್ಪ ಅಂದ್ರೆ ಮುಸ್ಲಿಂ ಕಾಲನಿಗಳಿಗೆ 1000 ಕೋಟಿ ರೂಪಾಯಿ. ಆ ಮುಲ್ಲಾಗಳದಾರಲ್ಲ ಮಸೂತಿ ಒಳಗ ಅವ್ರು ಏನ್ ಕಲಿಸ್ತಾರ ಮಕ್ಕ ಅಂದ್ರ ಬರೀ ನಮ್ ದೇಶದ ಹುಡುಗಿ ಕಲಿಸ್ತಾರ. ಅವ್ರಿಗೆ 6,000 ರೂಪಾಯಿ ತಿಂಗಳ ಪಗಾರ ಅಂತ. ನಮ್ಮ ಬೀರಪ್ಪನ ಗುಡಿ ಪೂಜಾರಿಗಳಿಗೆ ಏನಾರು ರೊಕ್ಕ ಪಗಾರ ಮಾಡ್ಯಾರೇನ್ರಿ? ಬಸವಣ್ಣಪ್ಪನ ಗುಡಿಗೆ ಪಗಾರ ಮಾಡ್ಯಾರೇನ್ರಿ? ಹನುಮಂತನ ಗುಡಿಗೆ ಪ್ರಾಜೆಕ್ಟ್ ಏನು ಪಗಾರ ಮಾಡ್ಯಾರ? ಮತ್ತೆ ಮುಲ್ಲಾಗಳಿಗೆ ಯಾಕೆ 6,000 ಮಕ್ಕಳಿಗೆ? ಅಲ್ಲಿಂದ ಬಡ ಮುಸ್ಲಿಮರಿಗೆ ಲಗ್ನ ಆಗ್ತೀನಂದ್ರೆ 50,000 ರೂಪಾಯಿ ಆಯ್ತ. ಅವ್ರು 1 ಹಾಕ್ತವ್ರು 4 ಹಾಕ್ತವ್ರು ಯಾವ ಮಕ್ಕಳು ಕೊಡ್ತಾ? ಎಲ್ಲರಿಗೆ 50,000 ಕೊಡುದ ಒಂದೊಂದು ಲಗ್ನಕ್ಕ. ಮತ್ತ ಅವ್ರು ಏನಾರು ವಿದೇಶಕ್ಕ ಅಭ್ಯಾಸ ಮಾಡ್ತಿರೋದು ಹೋದ್ರ 30 ಲಕ್ಷ ರೂಪಾಯಿ ಕೊಡ್ತಾರೆ. ಅವ್ರು ಹೋಗಿ ಅಲ್ಲಿ ಏನ್ ಕಲಿತಾರ್ರಿ? ಬಾಂಬ್ ಮಾಡೋದು ಕಲಿತಾರ, ಮತ್ತೇನಾರು ಕಲಿತಾರ? ನಮ್ಮಾಗೆ ಬಾಂಬ್ ಹಾಕ್ತಾರ ಮಕ್ಕಳು. ನಮ್ಮ ದೇಶದ ತಿಂತಾರ, ನಮ್ಮ ದೇಶದ ಉಣ್ತಾರ. ಅವ ಯಾವ ಬೊಮ್ಮಾನಿ ನನ್ನ ಮಗ ಅವ ಶಾಸ್ತ್ರ ಇವ್ರ ಮನ್ಯಾಗ ಅವ ಅಪ್ಪ ಸತ್ತಾರ ಅಲ್ಲಾರೇ. ಆ ವಕಫ್ ಆಸ್ತಿ ಕಾಯ್ಲಾಕ 150 ಕೋಟಿ. ಅಲ್ಲಿಂದ CBSE ಸ್ಕೂಲ್ ಸಪರೇಟ್ ಆತವ್ರಿ. 100 ಸ್ಕೂಲ್ ಉರ್ದು ಶಾಲಿ, 100 CBSE ಶಾಲಿ, ITI ಪಾಲಿಟೆಕ್ನಿಕ್ ಶಾಲೆ. ನಮ್ಮ ಸಮಾಜಗಳು ನಮ್ಮ SC ST ಜನಾಂಗದ್ದು 45,000 ಕೋಟಿ ರೂಪಾಯಿ ಇವತ್ತು ಗ್ಯಾರಂಟಿ ಒಳಗೆ ಹಾಕ್ಯಾರ. ಅದೇ SC ST ಜನಾಂಗದ್ದು ಆ ಸಮಾಜಕ್ಕೆ 45,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ರ ಇವತ್ತು SC ST ಜನಾಂಗದವರೆಲ್ಲ ಉದ್ಧಾರ ಆಗ್ತಿದ್ರು ಇಲ್ಲೋ? ಇವತ್ತ ವಾಲ್ಮೀಕಿ ಜನಾಂಗದ್ದು ನಮ್ಮ ವಿಧಾನಸಭೆ ಕೇಳಿದ ಸಿದ್ದರಾಮಯ್ಯನವರಿಗೆ 185 ಕೋಟಿ ರೂಪಾಯಿ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಅವರ ಬಡತನವನ್ನ ಕಡಿಮೆ ಮಾಡ್ಲಿಕ್ಕೆ ಅವ್ರಿಗೆ ಉದ್ಯೋಗ, ಹುಡುಗರಿಗೆ ಕೆಲಸಕ್ಕೆ ಅಂತ ಹೇಳಿ ಇಟ್ಟಂತ ರೊಕ್ಕದಾಗ 85 ಕೋಟಿ ರೂಪಾಯಿ ಬಳ್ಳಾರಿ ಇಲೆಕ್ಷನ್ ಖರ್ಚು ಮಾಡಿ ಎಲ್ಲೆಲ್ಲ ಹಾಕ್ಯಾರಪ್ಪ ಇದು ರೊಕ್ಕ ಅಂದ್ರ ಬಳ್ಳಾರಿ ಜಿಲ್ಲಾದನ ದಾರು ಅಂಗಡಿಯಾಗ, ಬಳ್ಳಾರಿ ಜಿಲ್ಲಾದಾಗನ ಬಂಗಾರ ಅಂಗಡಿಯಾಗ, ಬಳ್ಳಾರಿ ಜಿಲ್ಲಾದನ ಅರ್ಬಿ ಅಂಗಡಿಯಾಗ. ನಾ ಸಿದ್ದರಾಮಯ್ಯವ್ರು ಕೇಳಿದೆ ವಿಧಾನಸಭೆ ಒಳಗ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ 185 ಕೋಟಿ ಮಹರ್ಷಿ ವಾಲ್ಮೀಕಿ ಹಗರಣ ಆಯ್ತಲ್ಲ, ಒಂದು ಕುಟುಂಬಕ್ಕ, ಒಂದು ವಾಲ್ಮೀಕಿ ಜನಾಂಗಕ್ಕ 1 ಲಕ್ಷ ರೂಪಾಯಿ ಕೊಟ್ಟಿದ್ರ 185 ಕೋಟಿ ರೂಪಾಯಿ ಸರಿಯಾಗಿ 1 ಲಕ್ಷ ರೂಪಾಯಿದಾಗ ಅವ್ರ ಅಕೌಂಟಿಗೆ ಹಾಕಿದ್ರ 18,500 ವಾಲ್ಮೀಕಿ ಜನಾಂಗದ ಕುಟುಂಬಗಳಿಗೆ 1 ಲಕ್ಷ ರೂಪಾಯಿ ಸಿಗ್ತಿತ್ತು. ಅವ್ರು ಉದ್ಯೋಗ ಮಾಡ್ಲಕ್ಕಾಗ್ತಿತ್ತು, ಅವ್ರ ಅಂಗಡಿ ಒಳಗೆ ತೆಗಿಲಕ್ಕಾಗ್ತಿತ್ತು, ಅವ್ರ ಕಾಯಿಪಲ್ಯ ಮಾರ್ಲಿಕ್ಕೆ ಆಗ್ತಿತ್ತು, ಅವ್ರ ಆಟೋ ರಿಕ್ಷಾ ತಗೊಳಕ್ಕಾಗ್ತಿತ್ತು. 18,500 ಕುಟುಂಬಗಳು ಉದ್ಧಾರ ಆಗ್ತಿದ್ವು ಇಲ್ಲೋ? ಆದ್ರೆ ಬಂಧುಗಳೇ, ಇನ್ನೂವರೆಗೆ ಇದೇ ಸತೀಶ್ ಜಾರಕಿಹೊಳಿ ಒಮ್ಮೆ ಕೇಳಿಲ್ಲ. ವಿಧಾನಸಭೆಯಲ್ಲಿ ನಾವು ಬೇಕಾದ ಜಗಳ ಆಗಲಿಲ್ಲ. ಮುಂದೆ ನಾವು
ನಾನು, ರಮೇಶ್ ಜಾರಕಿಹೊಳಿ ಅವರು, ಅರವಿಂದ್ ಲಿಂಬಾಳ್ ಅವರು, ಪ್ರತಾಪ್ ಸಿಂಹ, ಕುಮಾರ ಬಂಗಾರಪ್ಪ ಎಲ್ಲ ಕೂಡಿ ಹೈಕೋರ್ಟಿಗೆ ಹಾಕಿದೀವಿ. ಸಾರ್ವಜನಿಕ ಹಿತಾಸಕ್ತಿ ಹಾಕಿವಿ ನಾವು. ಇವತ್ತ 185 ಕೋಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು ಆ ಹಣ ವಾಪಸ್ ವಸೂಲಿ ಮಾಡಬೇಕು ರಾಜಕಾರಣಿಗಳ ಕೈಯಿಂದ ಮಾಡಿ ಎಲ್ಲಾ ವಾಲ್ಮೀಕಿ ಜನಾಂಗದವರು ಹಂಚಬೇಕಂತೇಳಿ ಇವತ್ತು ಸಿಬಿಐ ತನಿಖೆಗೆ ಹಾಕಿದವರು ನಾವು. ರಮೇಶ್ ಜಾರಕಿಹೊಳಿ ನೇತೃತ್ವದಾಗ ಇವತ್ತು PIL ಹಾಕಿದ್ವಿ. ಇವತ್ತು ಹೈಕೋರ್ಟ್ನಾಗ ನಡೆದ ಸಿಬಿಐ ತನಿಖೆ ಆಗ್ಬೇಕಂತೇಳಿ ಆಗಬಾರ್ದಂತ ಪ್ರಯತ್ನ ಮಾಡಿದ್ರು ಸರ್ಕಾರ. ಇವತ್ತು ಹೈಕೋರ್ಟ್ನಾಗ ನಾವು ಆದೇಶ ಮಾಡೀವಿ, ವಾಲ್ಮೀಕಿ ಹಗರಣದಲ್ಲಿ ಸಿಬಿಐ ತನಿಖೆ ಆಗ್ಬೇಕಂತೇಳಿ ಮಾಡಿದವರು ಯಾರು? ನಾವು. ಯಾಕಪ್ಪ ಅಂದ್ರೆ ವಾಲ್ಮೀಕಿ ಸರ್ಕಾರದಾಗ ಎತ್ತಲೆ ಸರ್ಕಾರಿ ಹುದ್ದೆ ಖಾಲಿ ಅದ ಗೊತ್ತನ್ನ 2,88,613 ಸರ್ಕಾರಿ ಹುದ್ದೆ ಖಾಲಿ ಅದಾವು. ಸುಮಾರು 65,000 ಈ ನಿಗಮ ಮಂಡಳಿಯೊಳಗ ಉದ್ಯೋಗ ಖಾಲಿ ಅದಾವು. 3.5 ಲಕ್ಷ ನೌಕರಿ ತಗೊಂಡ್ರ ಎಲ್ಲ SC ST, ನಮ್ಮ OBC, ಜನರಲ್ ಎಲ್ಲ 3 ಲಕ್ಷ ನಮ್ಮ ಹುಡುಗರಿಗೆ ನೌಕರಿ ಇವತ್ತು ಸಿಕ್ತಂದ್ರ 3 ಲಕ್ಷ ಕುಟುಂಬ ಉದ್ಧಾರ ಆಗ್ತಾವ ಇಲ್ಲ? ಅದನ್ನ ಮಾಡ್ಬೇಕು. ಬರೇ 10 ಕೆಜಿ ಅಕ್ಕಿ ತಿಂದು ಓದ್ಕೊಂಡ್ರಪ್ಪ. ವಿಚಾರ ಮಾಡ್ರಿ. ಇವತ್ತು ನೋಡಿ ಜಮೀರ್ ಅಹ್ಮದ್ ಖಾನ್ ಅಲ್ಪಸಂಖ್ಯಾತ ಇಲಾಖೆಯಿಂದ 1,000 ಮುಸ್ಲಿಂ ಹುಡುಗರಿಗೆ ಅಲ್ಲಿ ರೊಕ್ಕ ಕೊಟ್ಟು 1000 ಮಂದಿ PS ಆದ್ರೆ ತಿಳ್ಕೋರಿ, ಒಂದೊಂದು ಪೊಲೀಸ್ ಸ್ಟೇಷನ್ ಒಬ್ಬೊಬ್ಬ ಗಡ್ಡ ಬಂದ್ಕೊಂಡಿರ್ತಾನ. ನೀವು ಯಾರು SC ST, ಹಾಲಮತ, ಲಿಂಗಾಯತ, ಬ್ರಾಹ್ಮಣರು ಯಾರು ಆ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಕ್ಕಾಗುದಿಲ್ಲ. ಅವ ಸಾಬರ ಪರವಾಗಿನೇ ಮಾಡವ ಇಲ್ಲೋ? ಅವಾಗ ನಾವು ಎಲ್ಲಿಗೆ ಹೋಗ್ಬೇಕು? ನಾವೆಲ್ಲ ಸಿದ್ದರಾಮಯ್ಯನವ್ರೆ, ನೀವಿಂತ ಎಲ್ಲ ಹೊಲಸ ಕೆಲಸ ಮಾಡಕತ್ತೀರಿ, ಅದಕ್ಕೆ ನಿಮ್ ಬುದ್ಧಿ ಕಲಿಸ್ತೀವತ್ತ. ಸಿದ್ದರಾಮಯ್ಯನವ್ರು ಇಲ್ಲಿ ಬಂದ್ರೆ ನೀವು ಕೇಳ್ರಿ, ವರ್ಷ ಬಂದು ಹೋಗ್ಯಾರ ಕಾಣುತ್ತದೆ. ಯಾರು ರಾಜ್ಯದ ಮುಖ್ಯಮಂತ್ರಿ ಒಂದು ವಿಧಾನಸಭಾ ಎಲೆಕ್ಷನ್ದಾಗ 5 ದಿವಸ ಬಂದು ಮಕ್ಕೋತಾರೆ? ಹಿಂದಕ್ಕೆ ನಾವು ಬಹಳ ಮುಖ್ಯಮಂತ್ರಿ ನೋಡಿ, ನೀವು ಉಪಚುನಾವಣೆಗೆ ಯಾವ ಮುಖ್ಯಮಂತ್ರಿ ಬರ್ತಿರ್ಲಿಲ್ಲ. ಇವ್ರು ನಮ್ಮ ಸಿದ್ದರಾಮಯ್ಯನವರು ಬಾಗಲಕೋಟ್ನಾಗ 5 ದಿವಸ ಸತ್ತ, ದಾವಣಗೆರೆಗೆ 5 ದಿವಸ ಸತ್ತ, ಮತ್ತೆ ಬೆಂಗಳೂರಿನಾಗ ಏನ್ ಕೆಲಸನೇ ಇಲ್ಲ ಏನ್ರಿ? ಅಂದ್ರ ಯಾಕ ಸಿದ್ದರಾಮಯ್ಯ ಭಯ ಬಂದದ್ದು ಗೊತ್ತೇನೋ? ಈ ಸಲ ನನ್ನ ಸಮಾಜದವ್ರು ಕೇಳುದಿಲ್ಲ. ಯಾಕ ನನ್ನ ಸಮಾಜಕ್ಕೂ ಚಂದ ಮಾಡಿಲ್ಲ ನಾನು. ನಮ್ಮ ಸಮಾಜ ಭಂಡಾರಿ ಹಚ್ಕೋದಿಲ್ಲ ಅಂದ್ರೆ ನೀವ್ ಯಾವಪ್ಪ ಅಂತ ನೋಡ್ತ. ಈಗ ಮೊನ್ನೆ ನನ್ನ ಮನ್ಯಾಗ ಲಗ್ನ ಇಲ್ಲ, ನನ್ನ ಮಗಂದು. ನನ್ನ ಮನಿ ದೇವ್ರು ಯಾರು? ಅರ್ಕೇರಿ ಅಮೋಘ ಸಿದ್ಧ, ಸಾಗನೇರಿ ರಾಯವ್ವ, ಎಲ್ಲಾ ಪೂಜಾರಿಗಳಿದೆ. ನನ್ನ ಮನ್ಯಾಗ ಕಂಬಳಿ, ಭಂಡಾರ, ಹಾಡಿಕಿ ಎಲ್ಲ ನೋಡಿದ್ರೆ ಅದೇನಪ್ಪ ಇದು ಕುರುಬರು ಜಾತಿಯಿಂದ ಲಗ್ನ ಐತೆ ಅನ್ನೋರಂಗಿತ್ತು ನನ್ನ ಮನಿ. ಯಾಕಂದ್ರ ನಾವು ಹಾಲು ಮತ ಅಂದ್ರೆ ಶ್ರೇಷ್ಠ ಮತ. ಯಾವುದೇ ಒಳ್ಳೆ ಕೆಲಸ ಆಗ್ಬೇಕಾದ್ರೆ ನಾವು ಏನ್ ಮಾಡ್ತೀವಿ? ಹಾಲು ಮತನೇ ಕೊಂಡಿಗೆ ಇಲ್ಲ. ಕಂಬಳಿ ತಳಗೆ ನಮ್ದು ಏನು ಇದು ಮಾಡ್ತೀವಲ್ಲ, ಉಡಕ್ಕಿ ಅನ್ರಿ, ಈ ಗಟ್ಟಿ ಮಾಡಾಗನ್ರಿ, ದೇವರ ಅಕ್ಕಿ ಕಾಳನ್ರಿ, ತಳಗೇನಿರ್ತದ? ಕಂಬಳಿ ಬಿಟ್ಟು ನಾವ್ ಯಾರೂ ಇಲ್ಲ. ಕಂಬಳಿನೇ ನಮ್ಮ ಶ್ರೇಷ್ಠ. ಹಂಗಾದ್ರೆ ನಾವೆಲ್ಲ ಒಂದಾಗ್ಬೇಕು ಬೇಡ? ನಮ್ಮ ಹಾಲು ಮತದವ್ರಿಗೂ ನಾ ಕೇಳಿದೆ ಸಿದ್ದರಾಮಯ್ಯನವ್ರಿಗೆ, ನೀವು ಸಾಬ್ರಿಗೆ ಇಟ್ಟು ಕೊಟ್ಟಿರಲ್ಲ ಸಿದ್ದರಾಮಯ್ಯನವ್ರೆ, ನಮ್ಮ ಹಾಲು ಮತದವ್ರಿಗೆ ಒಂದು ಕುರಿ ಕಾಯೋರಿಗೆ ಒಂದು 10 ಲಕ್ಷ ರೂಪಾಯಿ ಸಬ್ಸಿಡಿ ಕೊಟ್ಟಿದ್ರೆ ಕೆಲಸ ಕೊಟ್ರ? ಅವ್ರಿಗೇನೂ ಇಲ್ಲೇ ಇಲ್ಲ. ಪಾಪ ಸಮಾಜ, ನಮ್ಮ ಸಮಾಜ ಓಟ್ ಹಾಕುದೇ ಹಾಕುದು. ಒಮ್ಮೆರೆ ಚಟಕ ಕೊಡ್ಬೇಕಿಲ್ಲ ನೀವು. ಚಟಕ ಈಗ ಕೊಟ್ರ ತಿಳ್ಕೋರಿ, 28ರಾಗ 2028 ನಮ್ಮ ಪ್ರತಾಪ್ ಶಿವರು ಹೇಳದಂಗ JCB ಸರ್ಕಾರ ಕರ್ನಾಟಕ ನೋಡ್ರಿ. ಮೈಸೂರು ಭಾಗದಾಗ ನಾ ಯಾರು ಗುರ್ತಿರ್ಲಿಲ್ಲ. ಮದ್ದೂರ್ಗೆ ಹೋಗಿದ್ದೆ, ಬರೇ ಒಕ್ಕಲಿಗರ ಸಮಾಜ, ದೊಡ್ಡ ಸಮಾಜ. ಅಲ್ಲಿ BJP ಹಿಂದುತ್ವ ಏನೂ ಇರಲಿಲ್ಲ. ಅಲ್ಲಿ SP ಒಬ್ರು ಬಾಲ್ದಂಡಿ ಅಂತ ಇದ್ರು. ಅವಾಗ ಹೋದಾಗ ಅವ್ರ ಹಾಲು ಮತ ಸಮಾಜದ SP IPS ಅಧಿಕಾರಿ ಅವ್ರು ನನಗೆ ಬಂದು ಹೇಳಿದ್ರು ಕಾರ್ಯಕ್ರಮ ಮುಖೇಣನೆ, ಸರ್ ನಾನು ಬಹಳ ಒಂದು 500-600 ಜನ ಸೇರ್ತಾ ತಿಳ್ಕೊಂಡಿದ್ವಿ, ಇಲ್ಲೆಲ್ಲ ಒಕ್ಕಲಿಗರ ದೊಡ್ಡ ಸಮುದಾಯ ಸರ್. ಇವತ್ತು 20,000 ಮಂದಿ ಕೂಡ್ಯಾರ. ಹುಡುಗರು ಒಳಗೆ ಜಾತಿ ಹೋಗ್ಯದ, ಅವ್ರಿಗೆ ಬೇಕಾಗಿದ್ದೇನು? ಏನು? ನಮ್ಮ ಹಿಂದುಳಿದ, ದಲಿತ ಎಲ್ಲಾರು ನಾವೆಲ್ಲ ಉಳಿಬೇಕಾದ್ರೆ
ಅಂಬೇಡ್ಕರ್ ಅವ್ರು ನೀವು ಸ್ಮರಣೆ ಮಾಡ್ಕೋಕ್ ಬಾಬಾ ಸಾಹೇಬ್ ಅಂಬೇಡ್ಕರ್ 44ರಾಗ ಆ ಪುಣ್ಯಾತ್ಮ ಒಂದು ಸತ್ಯ ಮಾತು ಹೇಳ್ಯಾರ. ಅಂಬೇಡ್ಕರ್ ಏನ್ ಹೇಳ್ಯಾರಂದ್ರೆ, ಈ ನೆಹರು ಗಾಂಧಿ ದೇಶ ಒಡಿ ಮುಂದ ಒಂದು ಪುಸ್ತಕ ಬರೆದ್ರು ಬಾಬಾ ಸಾಹೇಬ್ರು, ದ ಪಾರ್ಟಿಷನ್ ಆರ್ ಪಾಕಿಸ್ತಾನ್ ಅಂತ. ಅದ್ರಾಗ ಏನ್ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಗಾಂಧಿ ಮತ್ತು ನೆಹರು ಹೇಳ್ತಾರೆ, ನೀವು ಭಾರತವನ್ನ ಇಬ್ಬಾಗ್ ಮಾಡಬೇಕಾಗಿದ್ರೆ ಇಲ್ಲಿ ಭಾರತದಲ್ಲಿರುವ ಕೊನೆಯ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಾಗಿರೋ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು, ಅದು ಆದ್ಮ್ಯಾಗ ಭಾರತ ವಿಭಜನೆ ಆಗ್ಬೇಕಂತ ಯಾರು ಹೇಳಿದ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್. ಇದು ಯಾರಿಗಾರು ಗುರ್ತಿಸ್ತ ಹಿಡಿದು ಬರೇ ಅಂಬೇಡ್ಕರ್ ಎಸ್ಸಿ. ಆದ್ರ ಪಾಪ ಪುಣ್ಯಾತ್ಮ ಈ ದೇಶದಾಗ ಹೆಣ್ಮಕ್ಳಿಗೆ ನ್ಯಾಯ ಕೊಟ್ಟಂತಾರ ಯಾರು? ಬಾಬಾ ಸಾಹೇಬ್ರು. 8 ತಾಸೆ ಡ್ಯೂಟಿ ಮಾಡ್ಬೇಕಂತಂದವ್ರು ಅವರೇ, ಐತವಾರಕ್ಕೊಮ್ಮೆ ಡ್ಯೂಟಿ ಕೊಡ್ಬೇಕಂದವ್ರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ. ಆ ಪುಣ್ಯಾತ್ಮ ಹೇಳ್ದ, ಮುಂದೆ ಹೇಳ್ತಾರ ಅಂಬೇಡ್ಕರ್, ಭಾರತದಲ್ಲಿ ಹಿಂದೂಗಳು ಶಾಂತಿಯಿಂದ ಇರ್ಬೇಕಾದ್ರೆ, ನೆಮ್ಮದಿಯಿಂದ ಇರ್ಬೇಕಾದ್ರೆ ಭಾರತದಲ್ಲಿ ಒಬ್ಬ ಮುಸಲ್ಮಾನನು ಇರಬಾರ್ದು, ಅವ ಪಾಕಿಸ್ತಾನಕ್ಕೆ ಹೋಗ್ಬೇಕು. ಅಲ್ಲಿರುವ ಹಿಂದೂಗಳು ದಲಿತರೆಲ್ಲ ನೀವು ಭಾರತಕ್ಕೆ ಬರೋದು ಕರೆ ಕೊಟ್ಟಂತವ್ರು ಯಾರು? ಇವತ್ತೇನಾಗಲಕತ್ತೈತಿ ಈ ದೇಶದಾಗ? ಅವ್ರು ಹೇಳಿದ್ದು ಸತ್ಯ ಆಗೈತಿಲ್ಲ. ಒಂದ ಗಣಪತಿ ಮ್ಯಾಗ ಕಲ್ಲು ಹೋಗಿತಾರ ಮಕ್ಕಳು, ಪೆಟ್ರೋಲ್ ಬಾಂಬ್ ಹಾಕ್ತಾರ, ಅಲ್ಲಿಂದ ನಮ್ಮ ರಾಮನವಮಿ ಉತ್ಸವದ ಮೆರವಣಿಗೆ ಮ್ಯಾಗ ಕಲ್ಲು ಹೋಗಿತಾರ, ವೀರಪ್ಪ ದೇವರ ಮೆರವಣಿಗೆ ಮ್ಯಾಗ ಕಲ್ಲು ಹೋಗಿತಾರ. ಏನ್ ತಿಂಡಿ ಮಕ್ಕಳು? ಮೊನ್ನೆ ರಂಜಾನ್ ಆಯ್ತು ಅವ್ರದ್ದು. ನಮ್ಮ ಹಿಂದೂಸ್ತಾನದಾಗ ಒಂದ್ ಕಡೆಯಲ್ಲಿ ಕಲ್ಲು ಹೋಗಿದಾರೆ ಅಂತ ಹೇಳಿ ಒಬ್ಬರೇ ನಮ್ಮ ಹಿಂದೂಗಳು ದಂಧೆ ಮಾಡ್ಯಾರಲ್ರಿ. ಮತ್ ಈ ನಾಲಾಯಕ ನನ್ನ ಮಕ್ಕಳಿಗೆ ತಿಂಡಿ ಹೆಚ್ಚಾಗೈತೆ ಮಕ್ಕಳಿಗೆ. ಅದಕ್ಕ ಎಂತ ಸರ್ಕಾರ ಈಗ ರಾಜ್ಯದಾಗ ಬರ್ಬೇಕು ನೋಡ್ರಿ. ಇಲ್ಲಿ ಶಿವಾಜಿ ಮಹಾರಾಜರ ಮ್ಯಾಗ ಕಲ್ಲು ಹೋಗುದು ಚಪ್ಲಿ ಹೋಗುದು, ನಮ್ಮ ಪೊಲೀಸ್ IPS ಅಧಿಕಾರಿ ಮ್ಯಾಗ ಕಲ್ಲು ಹೋಗಿತಾರೆ. ಅದ್ರ ಒಬ್ಬ IPS ಅಧಿಕಾರಿ ಪೊಲೀಸರ ಮ್ಯಾಗ ಕಲ್ಲು ಹೋಗಿತಾರಂದ್ರ ಅವ್ರಿಗೆ ಎಷ್ಟು ಸ್ವಕ್ಕ ಬಂದದ. ಈ ಸ್ವಕ್ಕ ಬರ್ಲಾಕ ಯಾಕೆ ಕಾರಣ? ಈ ಕಾಂಗ್ರೆಸ್ ಸರ್ಕಾರ. ಈ ಸ್ವಕ್ಕ ಬರ್ಲಾಕ ಕಾರಣ ಜಮೀರ್ ಅಹ್ಮದ. ಆ ಜಮೀರ್ ಅಹ್ಮದ ಮುಸ್ಲಿಮ್ರ ಕಾರ್ಯಕ್ರಮದಾಗ ಹೇಳ್ತಾನ, ಅಗರ್ ಹಮಾರ ಸರ್ಕಾರ ಆಯ್ತು. ನಾ ಹೇಳ್ದ ವಿಧಾನಸಭಾದಾಗ, ಜಮೀರ ನೀ ಯಾರಿಗಾರ ಮುಂದೆ ನಾಟಕ ಮಾಡಿರ್ಬೇಕು, ನೀವೇನ್ ಅಂದಿಯಲ್ಲ, ನಿನ್ನ ದಮ್ ಇದ್ರೆ ನಮ್ಮ ಮ್ಯಾಗ ಮಾತಾಡುವುದು ನೀನ್ ನೋಡ್ತಿರ್ತಾವ್ರಿ. ಅವಾಗ ಹೇಳ್ತಾನೆ, ಎತ್ತಾಳ ಸಾಹೇಬ್ ಮಣ್ಣಾಗಿ ಬರಲ್ಲ. ಇಟ್ಟು ಸ್ವಚ್ಛ ಬಂದಾಗ ನಾವು ಒಂದಾಗ್ಲಿಲ್ಲ ಅಂದ್ರೆ ನಮ್ಮ ಗುಡಿ ಗುಂಡಿಯವ್ರ ಮ್ಯಾಗ ಕಲ್ಲು ಹೋಗಿತಾರ. ನಮ್ಮ ಜನರನ್ನ, ನಮ್ಮ ಹಿಂದೂಗಳ ಹೆಣ್ಮಕ್ಳ ಇವತ್ತು ಅಂದ್ರ ಇಷ್ಟೆಲ್ಲ ಲವ್ ಜಿಯಾದು ಎಲ್ಲ ಮಾಡ್ತಾರ. ನಮ್ಮ ಹಿಂದೂ ಹೆಣ್ಮಕ್ಳನ್ನ ಲಗ್ನ ಆಗ್ತಾರ, ಅವ್ರು 4, 5, 8 ಹಡಿತಾರ, ತಲ್ಲಾಕ ಅಂತ ಮಾತು ಬಿಡ್ತಾರ, ಮತ್ತೊಂದು ಹಾಕ್ತಾರ. ನೀವಿದ್ರ ಒಂದು ಲಗ್ನ ಆಗಿ 2 ಹಡಿದ್ರಾಗ ರಗಡೆ ಆಗಿ ಮಕ್ಕೊಂಡಿರ್ತೀರಿ. ಮುಂದೆ 2 ಆದ್ಮ್ಯಾಗ ನೀವು ಹೆಂಡತಿ ಬಲ್ಲೆ ಹೋಗುದಲ್ಲ, ನೀವ್ ಮಾಡ್ಯ ಬರ. ಅವ್ರಿದ್ರೆ ನಾವು ನಾಡ ತೆಗದೇ ತೆಗಿತಾರೆ, ಹಳ್ಳಿ ಮಾಡಿ ತೆಗದಾಗ ತೆಗದೇ ತೆಗಿತಾರೆ. ನಾಳೆ 40% ಆದ್ರ ತಿಳ್ಕೋರಿ, ಈ ದೇಶನಾಗ ಒಬ್ಬ ಹಿಂದೂ MLA ಆಗುದಿಲ್ಲ, ಒಬ್ಬ ಲಿಂಗಾಯತ್ MLA ಆಗುದಿಲ್ಲ, ಒಬ್ಬ ಕುರುಬ MLA ಆಗುದಿಲ್ಲ, ಒಬ್ಬ ದಲಿತ MLA ಆಗುದಿಲ್ಲ. ಯಾಕೆ ಆಗುದಿಲ್ಲ ಅಂದ್ರ ಹಿಂದೂಗಳು ನೀವು ಒಂದಾಗ್ಲಿಲ್ಲ ಅಂದ್ರ ಬರೀ ಜಾತಿ ಹೊಡೆದಾಡ್ಕೋತ ಹೋಗಿ ಅಂದ್ರ ನಮಗ್ ಯಾರಿಗೂ ತಮ್ಮ ಕೈ ಸರ್ಸಲ್ಲ, ಜನರಿಗೆ ಬೇಕಂತ ಮಾಡ್ತೇನೆ. ಅದಕ್ಕ ಮುಂದ ಇಲ್ಲೊಬ್ರು ಅದಾರ, ದೊಡ್ಡ ಲೀಡರ್ ಒಬ್ಬರು ನಿಮ್ಮ ಬಾಗಲಕೋಟೆ ಜನದ ಒಬ್ಬ MLA ಅದ. ಪಂಚಮ ಸಾಲಾರಿಗೆ ಇಷ್ಟು ಕೂಡಂದ್ರ ಒಂದ್ ದಿವ್ಸ ಮಾತಾಡ್ಲಿಲ್ಲ. ಮೊನ್ನೆ ನಾವು ನಡ ಊರ್ದು ದೊಡ್ಡದು 111 ಕಿಲೋಮೀಟರ್ ಇವತ್ತು ಎತ್ಕೊಂಡು ವಿಧಾನಸಭಾದಾಗ ಏನ್ ಕೇಳ್ತಾನಪ್ಪ, ನನ್ನ ಹೆಂಡ್ರ ಮಕ್ಕಳಿಗೆ IPL ಟಿಕೆಟ್ ಬೇಕು. ಮಾನ ಮರ್ಯಾದೆ ಇರ್ತಾವೆ MLAಗಳಿಗೆ. ನಮಗೆ ಪಗಾರ ಎಷ್ಟು ಗುರ್ತೈತ? ನಿಮ್ಗ ಗುರ್ತೈತನ? 3 ಲಕ್ಷ ರೂಪಾಯಿ ಪಗಾರ ಐತ ನನಗ.
5,000 ಕೊಟ್ಟು ನೋಡ ನಾನು ಹೆಂಡ್ರ ಮಕ್ಕಳು ಕಳ್ಕೊಂಡು ಈ ಟಿಕೆಟ್ ತೆಗಿಲಾಕೆ ನನಗೇನು ಅವ ಬಂದ್ರೆ ಕೇಳ್ರಿ ನೀನು ವಿಧಾನಸಭೆ ಕಳ್ಸಿತ್ತು IPL ಟಿಕೆಟ್ ತಗೊಳಕು ಬರೇ ಹೆಂಡತಿಗೆ ಟಿಕೆಟ್ ತಗೋಕೆ ದಿಲ್ಲಿಗೆ ಹೋದೆ IPL ಟಿಕೆಟ್ ತಗೋಕೆ ವಿಧಾನಸಭಾದಾಗ ಮಾತಾಡಿದೆ ನೋಡಿ. ಇನ್ನೂ ಒಂದು ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸಬೇಕತ್ತೀವ ಮುಂದ ಸಿದ್ದರಾಮಯ್ಯ ಕರೆದು ಅವ್ನು ಹೇಳಿದ್ರು ನೀನು ಕರೀಮ ನೀ ಏನಾರ ಟಿಪ್ಪು ಸುಲ್ತಾನ್ ವಿಧಾನಸಭಾದಾಗ ತೆಗೆದ್ರ ಅಲ್ಲೊಬ್ಬ ಅಯೋಗ್ಯ ಎತ್ತ ಕೂತ ನಮ್ಗೆ ಎದ್ದು ಹೊಡಿಲಕ್ಕೆ ಬರ್ತಾನ. ಓಡೋಗ್ಬಿಟ್ಟ ಟಿಪ್ಪು ಸುಲ್ತಾನ್ ಮುಂದೆ ಕೇಳಿಲ್ಲ. ಯುಟಿ ಕಾದ್ರ ಹೋದ್ರದು ಅವರು ಹುಡುಕ್ಬಿಟ್ಟು ಒಳಗೆ ಟಿಪ್ಪು ಸುಲ್ತಾನ್ ಅಂತ ಕ್ಯಾಶ್ ನೋಡ್ ಕ್ಯಾಶ್ ತಗೊಳಕ್ ಹೋಗ್ಯಾನ್ರಿ ಅಂತ ಹೇಳ್ದ. ನೀವು MLA ಅದಕ್ಕೆ ಅರ್ಥ ಕಳಿಸ್ತೀರಪ್ಪ. ನೀರಾವರಿ ಆಗಲಿ, ಈ ಭಾಗದ ಜನರ ಅಭಿವೃದ್ಧಿ ಆಗಲಿ, ಬಡವರಿಗೆ ಮನೆ ಸಿಗಲಿ, ನಮ್ಮ ಜನರಿಗೆ ಉದ್ಯೋಗ ಸಿಗಲಿ, ಸರ್ಕಾರಿ ನೌಕರಿದಾರ ಸಿಗಲಿ ಅದಕ್ಕೆ MLA ಆರಿಸಿರ್ತಾರೋ IPL ಟಿಕೆಟ್ ಆರಿಸಿರ್ತಾರೋ. ಅದಕ್ಕೆ ನಾಳೆ ಅವ್ ಬರ್ತಾನಿಲ್ಲಿ ಒಂದಿನ ಸಲ ಲೀಡರ್ ಬರ್ತಾನ ಹಂಗಂದ್ರೆ ನೀವೆಲ್ಲ ಕೇಳ್ಬೇಕು. IPL ಗಿರಿಕಿ ತಳಗಿರಿ ಹತ್ತಿರಿಲ್ಲ ನೀವು. ಅದಕ್ಕೆ ನಾ ಕೈ ಮುಗಿದು ಕೇಳ್ಕೊತೀನಿ. ವೀರಣ್ಣ ಚರಂತಿ ಮಟ್ರ ಕೆಲಸ ಮಾಡ್ಯಾರೋ ಇಲ್ಲೋ, ಅವರು ಸ್ವಲ್ಪ ಸೀಡ್ಕದಾರ ಹೌದೋ ಇಲ್ಲೋ, ಅವ್ರ ನಗುದಿಲ್ಲ ಹೌದೋ ಇಲ್ಲೋ. ನಾನೇನು ಹೇಳೀನಿ ನಗಬೇಕಂತ ಹೇಳೀನಿ. ಹಿಂಗ್ 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 ಮಾಡ. ಮೊನ್ನೆ ನಾವು ಒಂದು ಬಾಗಲಕೋಟೆ ಸಿಟಿಯಾಗಿ ನೋಡಿದೆ, ಹಂಗೇನ್ ನಡೀದಿಲ್ಲ ಮತ್ತೆ ಅಂತ ಹೇಳೀನಿ. ಅಲ್ಲಿ ಕಿಸಿದು ಬಂದರ ಬಾರ ಎಲ್ಲ ಬಣ ಬಾ ಕುಂಡ್ರು ಚಾ ಕುಡಿತೀಯ ಕಾಫಿ ಕುಡಿತೀಯ ಎಷ್ಟು ಆದ್ರೆ ಸಾಕು. ಮುಂದೆ ಕೆಲಸ ಮಾಡ್ಲಿಕ್ಕೂ ಪರವಾಗಿಲ್ಲ. ಬಾಗಲಕೋಟೆ ಮಾತಾಡ್ತಿದ್ರೆ ನಮ್ಮ ಮಂದಿ ಅರ್ಧ ಖುಷಿ ಹೌದಿಲ್ಲ. ನಮ್ಮ ಮಂದಿ ಏನೂ ಕೊಡೋದಿಲ್ಲ. ಬಂದಾಗ ಕಿಮ್ಮತ್ ಕೊಡ್ಬೇಕು. ಚಾ ಕುಡಿತೇವೆ ಕಾಫಿ ಕುಡಿತೇವೆ ಕೇಳಬೇಕು ಹೌದಿಲ್ಲ. ಆಯ್ತಂದ್ರೆ ಮುಂದೆ ಕೆಲಸನೇ ನೆನಪಾರಿರ್ತಾವ. ಸುಮ್ ಬಂದಿದ್ದೇರಿ ಏನೋ ಬಂದಿತ್ತು ನೆನಪಾರ್ತಾರೆ. ಅದಕ್ಕೆ ನಾ ಜನತೆ ಮಾಡ್ರಿ ಹೇಳಿ ನಾನು ಹತ್ರ ಡೈರೆಕ್ಟ್ ಹೇಳೋ ನಾವು ಒಬ್ಬರೇ ಅವ್ರಿಗೆ. ಅದಕ್ಕೆ ಪಾಪ ಜನಂತಿ ಮಟ್ರು ಪ್ರಾಮಾಣಿಕರಾದ ಇದು ದೊಡ್ಡ ಸಂಸ್ಥೆ ಕಟ್ಟಾರ, ಇದು ಕೆಲಸ ಮಾಡ್ಯಾರ. ಅದನ್ನ ನಾ ಕೈ ಮುಗಿದು ಕೇಳ್ಕೊತೀನಿ. ಜಾತಿ ನೋಡ್ಬೇಡ್ರಿ. ಈ ಒಂದು ಬಾಗಲಕೋಟೆ ಈ ಸಲ ಅವರೊಂದು 100 ಕೋಟಿ ರೂಪಾಯಿ ತಂದಿಟ್ಟಾರ. ಅವ್ರ ಮನ್ಯಾಗ ಇವ್ರ ಮನ್ಯಾಗ ಬಂದವ್ರ ಅಕ್ಕ ಅವನ್ನ 2 ದಿವಸ ಲೆಕ್ಕಾಗೆ ಅವ್ರು ಲೆಕ್ಕ ಮಾಡ್ಯಾರ. ಲಿಂಗಾಯತ್ರಿಗೆ 4,000, ನಮ್ಮ ಹಾಲ ಮತದವ್ರಿಗೆ 2,000, ವಾಲ್ಮೀಕಿಗೆ 2,000, ಸಾಬ್ರಿಗೆ 1,000. ಕಾಂಗ್ರೆಸ್ ಬಿಟ್ಟು ಎದಕ್ಕೆ ಹಾಕ್ತಾರ? ಬಿಜೆಪಿಗೆ ಹಾಕ್ತಾರೇನ್ರಿ? ಇವ್ರೇನು ಬಿಜೆಪಿ ಲೆಕ್ಕ ಹೊಡೆದ್ರು ಹಾಕೋದು. ಅದಕ್ಕೆ ನೀವೆಲ್ಲರೂ ರೊಕ್ಕ ತಗೋರಿ. ನಿಮ್ಮ ರೊಕ್ಕ ಐತಿ, ನಿಮ್ಮ ಅಭಿವೃದ್ಧಿದ ರೊಕ್ಕ ತಿಂದ ಅವ್ರು ತಂದಾರೆ. ಆರಾಮ್ ತಗೋರಿ. ಹೆಣ್ಮಕ್ಳು ತಗೊಂಡ್ರೆ ಚಲೋ ಸೀರೆ ಬಂಗಾರ ತಗೋತ ಹೇಳ್ರಿ. ನೀವು ಚಲೋ ಡಾಬಾದಾಗ ಊಟ ಮಾಡಿ ಚೈನಿ ಹೊಡ್ರಿ. 9ನೇ ತಾರೀಕು ಮುಂಜಾನೆ 7ಕ್ಕೆ ಹನುಮಂತ ದೇವ್ರ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಏನ್ ಮಾಡ್ಬೇಕಪ್ಪ ಅಂತ ಕೇಳ್ಬಿಡ್ರಿ. ಹನುಮಂತ ಹೇಳ್ತಾನ ಹೋಗಿ ಆ ಕೇಸರಿ ಗಂಡ ಯಾವುದೇ ಅಂತ ಫೋಟೋ ಹಾಕ್ತಾರ. 7 ಗಂಟೆಗೆ ಹೋಗಿ ದೇವ್ರ ಸಾಕ್ಷಿಯಾಗಿ ನಮ್ಮ ಹಿಂದೂ ಧರ್ಮ ಉಳಿಬೇಕು, ಸನಾತನ ಧರ್ಮ ಉಳಿಬೇಕು. ಈ ರಾಜ್ಯದಾಗ ಇನ್ನು ಮ್ಯಾಗ ಮುಸಲ್ಮಾನ್ರು ಏನಾರೇ ಹಿಂದೂಗಳ ಕಾರ್ಯಕ್ರಮ ಕಲ್ಲು ಹೋಗಿದ್ರೆ ಬುಲ್ಡೋಜರ್ ಬರ್ಬೇಕಾಡೋ. ಹಂಗಾದ್ರೆ ಏನ್ ಮಾಡ್ಬೇಕೀಗ? ಬಿಜೆಪಿಗೆ ಓಟ್ ಹಾಕ್ಬೇಕು. ಮುಂದೆ ನಾವು ಬರ್ತೀವಿ. ನಾವು ಪ್ರತಾಪ್ ಸಿಂಹ ಕರ್ನಾಟಕ ಬರ್ತೀವಿ. ಎಲ್ಲರೂ ನಮ್ಮ ಹಿಂದೂಗಳಿಗೆ ಕೊಳಂಕ್ ಅಂದ್ರೆ ಮಾಡಬೇಕಿಲ್ಲೋ. ನೀವೆಲ್ಲ ಜಾತಿ ಬಿಟ್ಟು 9ನೇ ತಾರೀಕಿಗೆ ಬಿಜೆಪಿಗೆ ಓಟ್ ಹಾಕ್ತಿರಲಿಲ್ಲೋ. ಜಾತಿ ಬೇಡ, ನಮ್ಗೇನ್ ಬೇಕು? ಸನಾತನ ಧರ್ಮ ಉಳಿಬೇಕು. ಎಲ್ಲರದ್ದು ಕಬೂಲ್ ಐತಾ? बोलो भारत माता की, छत्रपति शिवाजी महाराज की, डॉक्टर बाबा साहब अंबेडकर ಅವರಿಗೆ, ಸಂತ ಕನಕದಾಸರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ, ಬಾಬು ಜಗಜೀವನ್ ರಾಮ್ ಅವರಿಗೆ, ನಿಮಗೆ ನಾನಿದ್ದವರಿಗೆ